ಚಂದ್ರ ಬೇಗ ಬಾ ಮಗ, ಅಲ್ಲೋ ಈ ಮುಟ್ಟೋಸ್ತಿ ತಡ ಆಗ್ತ. ಓಲ ಗುಡ್ಡಿ ಕಾಣುತ್ತಲ್ಲ, ಆ ಗುಡ್ಡಿ ದಾಟ್ರು ಕೂಡ ಒಂದು ಸಣ್ಣ ಪೀಸ್ ಮಗ ಅಲ್ಲೇ ಹಾಕಿ ಆಗ ಅಜ್ಜ ನಾನು ನೀರ ಫಾಸ್ಟ್ ಹೋಗಿ ಅಲ್ಲಿ ಕಾಯ್ತಿರ್ತೆ, ನೀವು ದೋಣಲ್ಲಿ ಬನ್ನಿ. ನೀ ದೋಣಿಗಿಣಿ ಹೊತ್ತೊತ್ತಿಗೆ ಗಲಾಟೆ ಮಾಡಿದೆ, ನಿನ್ನ ಇಲ್ಲೇ ಬಿಟ್ಟಿಗೆ ಹೋತೆ ನಾನು. ದೂರ ದೂರಿಗೆ ಸಾಗುವ ದಾಟು ಸೇತುವೆ ತಿಳಿ ನೀಲಿಯಾಗಸ ನಾಲ್ಕಾಣೆ ಕಿಸೆಯಲಿ ನಕ್ಷಬೇರಲು ಮೂಗಿಗೆ ಅಜ್ಜ ಬರುವ ಹರಿದ ಕೈ ಚೀಲದೊಳಗೊಳಗೆ ಮಾಸಿದ ನಿತ್ಯವಲ್ಲದ ಸತ್ಯ ಕಥೆಯ ಸರಪಳಿಯೊಂದಿಗೆ ಮಗ ತಿಂಡಿ ತಿಂತೀಯಾ? ನಾಗಪ್ಪ ಅದು ಎಂತ ಕೊಡುದು? 2 ಪ್ಲೇಟ್ ಬನ್ಸ್ ಕೊಡು. ಅಜ್ಜ ಹಾಂ, ಓ ಅಜ್ಜ, ಬಂದ್ ಕಂಡಿರ್ತದೆ ಯಾರು? ಅದು ಸುಮಾರು ವರ್ಷದ ಹಿಂದೆ ಉಜ್ಜಾಡಿಯಲ್ಲ, ವಸತಿ ಎಲ್ಲಿದ್ದೆ ಮಾರೈತೆ? ಇಲ್ಲದೆ ಎಲ್ಲ
ಓಹೋ, ವಿಷಯ ಗೊತ್ತಾಯ್ತಾ? ಎಂತ ಇವತ್ತು ಯಾರು ಸಿಕ್ಕರೆ ಹೇಳ್ಕೊಂಬ. ಯಾರು ಸಿಕ್ಕಿರೋ ನೀವೇ ಹೇಳಿ ಅಲ್ಲ, ಗೊತ್ತಿರೋದು ನಿಮ್ಗಲ್ದ. ಆಲೋಚನೆ ಮಾಡಿದ್ದೆ ಹೇಳ. ಯಾರು ಇಂದಿರಾ ಗಾಂಧಿ ಸಿಕ್ಕಿರಾ? ಈಗ ನಿಮ್ಗೆ ಏನು ಸಮಸ್ಯೆ ಆಯ್ತಾ? ಮತ್ತು ವಿಷಯ ನಂಗೆ ಗೊತ್ತಿರುತ್ತೆ, ನಿಮ್ಗಲ್ದೆ ಗೊತ್ತಿತ್ತ? ಈಗ ಪ್ಯಾಟಿಗೆ ಅಂಗಡಿ ಕೂತ್ಕೊಂಡ ಹಾ. ನೀರು ಹಾಕಿದ್ನ ನಮ್ಮ ಗೌರೀಶನ್ ಗಂಡ, ನಿನ್ನ ಅಕ್ಕನ ಮಗನ. ಗೌರೀಶ್ನಾ? ಗೌರೀಶ್ ಮಂದಿನ? ಈಗ ಸ್ವಲ್ಪ ಕೇಳುವಷ್ಟು ಕೇಳ್ಕೋಕ. ಹೇಳಿ. ಗೌರೀಶನ್ ಗಂಡಿ ಮದಿಯಮ್ರ. ಅಷ್ಟು ಬೇಗ ಮಕ್ಕಳೆಲ್ಲ ನೆರೆದು ದೊಡ್ಡವಾದ್ವಾ? ಅಯ್ಯೋ ಮರತಿ, ನಾನು ಹೇಳೋದು ಪೂರ್ತಿ ಕೇಳ್ಕೊ. ಹೇಳಿ. ಈಗ ಸಂಜೆ 4 ಗಂಟೆಗೆ ಹಾ. ಮನೆ ಬರ್ತಿದ್ದ. ಹ್ಮ್. ಬಂದಾನೆ ಎಲ್ಲ ವಿಷಯ ಹೇಳ್ತೆ ಅಂತ ಹೇಳಿದ. ಹಾ. ಈಗ ಬೇರೆ ಎಲ್ಲ ಕೊಡೋದಿತ್ತಂದ್ರೆ ಅಲ್ಲಿ ನಾವು ಹೋಗ್ಬರ್ತೇವೆ ಅಂತ ಹೇಳಿದ. ಹಾ. ವಿಚಾರ ಗೊತ್ತಾಯ್ತಲ್ಲ? ಗೊತ್ತಾಯ್ತಾ? ಮತ್ತೆ ಹೇಳ್ತಾ ಫೋನ್ ತಗೋ. ಓ ಹಂಗಾರೆ ಬೇಗವ, ನಾ ಬೇಗ ಕೆಲಸ ಮಾಡ್ತೀಗ. ವಸತಿಯ ಅವನು ನಮ್ಮನೆಗಿದ್ದು ಓದುವತ್ತಿಗೆ ದೊಡ್ಡ ಚಿಂತೆ ಪೋತಾದನ. ಆಯ್ತು ಸುಮ್ಮನಿರಿ, ಹಾಗೆಲ್ಲ ಹೇಳೋಕಾಗ. ಅವನಿಗೆ ನಾ ಮಾಡುವ ಅಡುಗೆ ಅಂದ್ರೆ ತುಂಬಾ ಇಷ್ಟ ಅಲ್ದ ಅವನಿಗೆ? ಹೌದಪ್ಪ, ನಾನು ಹೀಗೆ ತಮಾಷೆಗೆ ಹೇಳ್ದ. ಈಗ ಅವನಿಗೆ ಏನು ಇಷ್ಟವ ಆ ತಿಂಡಿ ಮಾಡಿ ಹಾಕ. ಅದಕ್ಕೆ ಅವನಿಗೆ ಪೂರಿಯೇ ಮಾಡಿ ಹಾಕ್ತೇನೆ. ಸರಿ. ಪೂರಿ ಅಂದ್ರೆ ಇಷ್ಟ ಅಲ್ದಾ? ಅದೇ ಹೋಯ್ ನೀವು ಕೈಕಾಲು ಮುಖ ತೊಳ್ಕೊ ಬನ್ನಿ, ಉಂಬಕ್ ಹಾಕ್ತೆ. ಈಯಪ್ಪ. ಓ ಸೀತಕ್ಕ ಬಂದೆ. ಓ ಸೀತಕ್ಕ ಉಂಡಾಯ್ತಾ? ಆಯ್ತು ಮಾರೈತಿ, ನಿಂದಾಯ್ತಾ? ಆಯ್ತೆ. ಕೆಲಸ ಜೋರ? ಎಂತ ವಿಷಯ? ಒಂದು ಸ್ವಲ್ಪ ಅಕ್ಕಿ ಗೇರಿ ಕೊಡೋಕ್ಕಾಗ್ತಾ ಅಂತ. ನಂಗೊಂದು 3 ಗಂಟೆವರೆಗೂ ಗೊತ್ತಿತ್ತು. ಅಡ್ಡಿಲ್ಲ. ಬನ್ನಿ ಹೋಪ ಹಂಗಾರೆ. ಹೌದಾ? ಬನ್ನಿ. ಸೀತಕ್ಕ ಮಗಳು ಮನೆಗಿದ್ದಾಳ? ಮನೆಯಂಗೆ ಇದ್ದಾಳೆ. ಅವಳಿಗೆ ಗಂಟಿ ಎತ್ಕೊಂಡು ಬಪ್ಪಕ್ಕೆ ಹೇಳ್ತಾ. ಎಷ್ಟಪ್ಪ ಅಕ್ಕಿ ಇತ್ತು ಬೇರುಕೆ? ಒಂದು ಅರ್ಧ ಮುಡಿ ಇತ್ತೇನು? ಹೆಣ್ಣು ಗಂಟಿ ಎತ್ಕೊಂಡು ಬಂದು ಕೂಡಲೇ ಅವಳ ಹತ್ರ ಅಕ್ಕಿ ಬೇರಿ ಕೊಡೋಕೆ ಹೇಳ್ತಾ. ಅವಳಿಗೆ ಪರೀಕ್ಷೆ ಬಂತಲ್ಲ ಈಗ. ಪರೀಕ್ಷೆ ಬಂತು, ಕಥೆ ಪುಸ್ತಕ ಎಲ್ಲ ಓದ್ತಾಳೆ. ಇತ್ತ ಹೊಸ ಪುತ್ತ ನೀದೇ ಇಲ್ವಾ?
होय पुस्तक वाची तसेच नाही राहिले चर्चा सोडलं गोरवा अम्मन घेऊन या देत मागीर म्हाका तांदूळ सोडच काम असतं हा अडना गर्व काही बांधून घातले ते चिंचा बरुकाला बांधून गेला गोठाची गजाग लागले वय तेची ಅಕ್ಕಿಗಿರುವಾಗ ಅಕ್ಕನ ಮಗ ಬಂದ ಅವನ ಹೆಸರೇ ಯಾರ ನಮ್ಮ ಗೌರೀಶ. ಗೌರೀಶ ಬಂದಿನ ಎಷ್ಟೊತ್ತಿಗೆ ನಾ ಕಾಣಲೇ ಇಲ್ಲ ಗೌರೀಶ ಇನ್ನೂ ಬರಲಿಲ್ಲ, 4 ಗಂಟೆ ಸುರಿ ಬತ್ತ. ಅವ್ನು ಬರ್ದೆ ಸುಮಾರು ವರ್ಷ ಆಯ್ತಲ್ದ. ಹೌದೇ, ಮಕ್ಕಳು ಕೆಲ್ಸಕ್ಕೆ ಸೇರ್ಕೊಂಡ್ಮೇಲೆ ಪುರ್ಸೋತಿ ಎಲ್ಲಿರುತ್ತೆ? ಅವ್ ಮದಿ ಹೇಳಿಕೆ ಬತ್ತ ಇದ್ದ ಅಷ್ಟೇ. ಗೌರೀಶಂಗೆ ಮದಿಯ ಮಕ್ಕಳು ಈಗಿನ ಮಕ್ಕಳೆಲ್ಲ ಎಷ್ಟು ಬೇಗ ನೇರಿದ್ರು ಮರೈತಿ. ಹೌದೇ, ಅವ ಭತ್ತ ನಡಿ ಹೇಳಿ ಪೂರಿ ಹಿಟ್ಟನ್ನು ಕಲಸಿಟ್ಟು ಬಂದಿದೆ ಮನೇಲಿ. ಗೌರೀಶಂಗೆ ಪೂರಿ ಅಂದರೆ ತುಂಬ ಇಷ್ಟ ಅಲ್ಲ. ಹೌದು ಮರೈತಿ, ಒಂದಿನದ ಕತೆ ಕೇಂಡ್ರೆ ಒಂದಿನ ಎಡೆ ಇಟ್ಟಿರ ದೇವ್ರಿಗೆ ಅಂತೇಳಿ ಹೇಳಿ ಎಡೆ ಇಟ್ಟಾಗ ಇವನು ಕದ್ಕೊಂಡು ಹೋಗಿ ಪೂರಿನ ತಿನ್ಕೊ ಬಂದಿದ್ದ. ನಾವು ಎಲ್ಲಿ ಹೋಯ್ತು ಅಂದೇಳಿ ಹೇಳಿ ನಮ್ಗೆ ಗೊತ್ತಿಲ್ಲ. ದೇವ್ ಎಂತಾಯ್ತು ಅಂತೇಳಿ ಹೇಳಿ ನಮ್ಗೆಲ್ಲರಿಗೂ ತಲೆ ಬಿಸಿ. ಹೌದೇ, ಮತ್ತೆಂತ ಪೂರಿ ದೈವ ತಿಂತತ್ತಾ? ಅದೇ ಮತ್ತೆ. आमा तन्नी गाय सोडण्याची कोण पुट्टा कसंजल्ले हांव तुका सुमार पाटी सांगले आमच्या जागन बांद गबाटाच्या जागन बांधू नका म्हणून तू कायलाक बांधले ते हडबी बेटा काम कसं नाही ना गायक ಬಂದನ್ ಗಲ್ವೆ. आमा म्हाका ಗೊತ್ತಲ್ಲ तूच गायक सोडून आपण आत ವಸಂತಿ, ನಾನು ಬಂದೆ ಅಕ್ಕ ಸ್ವಲ್ಪ ಹೊತ್ತು. ಅಡಿಲ್ಲ ಸಿತಕ್ಕ, ನಾನು ಹೊರಡ್ತೆ, ನಂಗೆ ಮನೆ ಪೂರಿ ಮಾಡೋಕ್ಕಿತ್ತ. ಅಯ್ಯೋ, ಪೂರ್ತಿ ಹಾಳಾಯ್ತಲ್ಲ. ಓ ಬಂದೆ. ಯಾರು ಬಂದೆ ಕಣ? ಚಿಕ್ಕಿ. ಓ ಹಾ, ಹೆಂಗಿದ್ರಿ? ಆರಾಮಿದ್ದೆ. ಹಾ. ಗೌರೀಶ, ಹಾ. ದೊಡ್ಡ ಗಂಡು ಸೇರಿಲ್ಲ ಮಾರಯ್ಯ. ಅದಕ್ಕೆಲ್ಲ ಮದುವೆ ಮಾಡಿಸ್ಕೊಳ್ತದ ಈಗ. ಕೂಕೋ. ಹಾ. ಬಾರಿಕೆ ತತ್ತೆ. ಹಾ, ಸರಿ. ಗೌರೀಶ, ಹಾ, ಹೇಳಿ. ಹೇಳಿಕೆ ಎಲ್ಲರೂ ಬಂತ? ಚಿಕ್ಕ ಹೇಳಕ್ಕಿತ್ತಿನ್ನ. ಇಲ್ಲ ಈ ಬದಿದೆಲ್ಲ ಕಂಪ್ಲೀಟ್ ಆಯ್ತಾ? ಹಾ, ಆಯ್ತು, ಕೊಡ್ತಾ ಬಂದೆ. ಇನ್ ಕಾಣಕ್ ಕಾರಣ ಜಾಗ್ರತೆ ಮಾಡ. ಹಾ. ಯಾರು ಬಿಟ್ಟು ಇದೆ? ಹಾ, ಎಂತ ಸೆಕೆಲ್ದೆ. ಹೌದಾ? ಸಿಕ್ಕಾಪಟ್ಟೆ ಯಾರು ಕಮ್ಮಿ ಕಾತಿಲ್ಲ. ಹೌದೇ. ತಕೋ ಮಗ. ತಗೋ. ಮತ್ತೆ ಎಂತ ಕೆಲಸ ಮಾಡ್ತಿದ್ದೆ? ನಾ ಹೆಮ್ಮಾಡಿಯಲ್ಲೂ ಹಂಚಿನ ಫ್ಯಾಕ್ಟ್ರಿಲಿ ಒಂದು ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದೆ. ಮತ್ತೆ ಎಲ್ಲಾರ ಮೇಲೆ ಕಾಣಕ್ ಮನೆ ಹತ್ರ ಒಂದು ಸಣ್ಣ ಹೋಟ್ಲ್ ಮಾಡೋ ಅನ್ಕೊಂಡಿದ್ದೆ. ಅಡ್ಡಿಲ್ಲ. ಹ್ಮ್. ಯಾರ್ಯಾರ ಕೈ ಕೆಲಸ ಮಾಡೋದು ಒಳ್ಳೇದಲ್ಲ ಮಗ. ಹೌದೌದು. ಸ್ವಂತ ಮಾಡೋದು ಒಳ್ಳೇದೇ. ಆಯ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿ. ಮತ್ತೆ ಹೆಣ್ಣೆಲ್ಲಿ ಮಗ? ಹೆಣ್ಣು ಇಲ್ಲೇ ಚಿಕ್ಕಿ. ಹೋದ್ರು. ಹಟ್ಟಿ ಹೋದ್ರ? ಯಾರ ಮಗಳ ಮಗ? ನಿಮಗೆ ಹಟ್ಟಿಗೋದ್ರು ಗಣೇಶ ಭಾಗದ್ರು ಗೊತ್ತಿತ್ತಲ್ಲ, ಹಾ, ಅವ್ರ ಮಗಳೇ. ಓ, ಮದ್ಯಾರ ಮೇಲೆ ನಂಗೆ ಆಟ ಕಾಮಕ್ಲ ಆಗೈತೆ ಹಂಗಾರೆ. ಮದುವೆ ಆಮೇಲೆ ಆಟ ಕಾಮದ?
ಮದುವೆ ಆಮೇಲೆ ಆಟಕ್ಕೆ ಪುರ್ಸೋತಲ್ಲಿತ್ತು ಅವನಿಗೆ. ಹಾಗೆಲ್ಲ ಹೇಳ್ಬೇಡಿ ಮಕ್ಕಳ ಎದುರಿಗೆ. ಅವರಿಗೆ ತಿಂಪಿಗೆ ಅಂತ ಮಾಡಲಿಲ್ಲ. ಮಾಡಿದೆ ತಕೊಂಬತ್ತು ಚಾ ಮಾಡ್ತೆ. ಚಾ ಬಂತ ಬೇಡ ಚಿಕ್ಕಿ, ನಂಗೆ ಹೋಗ್ತಿತ್ತು ಈಗ. ಅಯ್ಯೋ ಎಷ್ಟು ವರ್ಷ ಆಯ್ತು ಮಾರೆ ನೀನ್ ಬರ್ದೆ. ನನಗೆ ಲೇಟ್ ಆತಲ್ಲ. ನೀನ್ ಇಷ್ಟ ಆದ ತಿಂಡಿ ಮಾಡಿದಿ ಊರಿಗೆ ತಂದ್ಕೊಡ. ಮನೆಯಿಂದ ಚೇಂಜ್ ಆಗಿಲ್ಲ ಈಗ. ಅಂದ್ರೆ ಇರತ್ತಲ್ರಿ ಖರ್ಚೆಲ್ಲ ಕಾಣ್ ಕೆಲಸ ಮಾಡೋದು ಅನ್ನೋದು. ನಾನು ಅಲ್ಲಿ ಇಲ್ಲಿ ಸಾಲ ಮಾಡಿದೆ, ಒಂಚೂರು ದುಡ್ಡೆಲ್ಲ ಬೇಕಿತ್ತು ಮಾರೆ. ಯಾರ ಮೇಲೆ ಇರತ್ತಲ್ದೆ ಮನೆ ಒಂಚೂರು ಹಣ ಮಾಡೋಕ್ಕಿತ್ತು, ಒಂಚೂರು ವ್ಯವಸ್ಥೆ ಮಾಡಿ ಎಲ್ಲ ಮಾಡಿತ್ತು. ಹೌದು ಚಿಕ್ಕ, ನೀವೆಲ್ಲ ಬರ್ಕಾಕ ಒಂದು ವಾರ ಮುಂಚೆ ಬಂದು ಇಲ್ಲೆಲ್ಲ ವ್ಯವಸ್ಥೆ ಎಲ್ಲ ಮಾಡಿ ಕೊಡುತ್ತೆ. ಅನುಭವಿಸ್ರು ಮಾರೆ, ಮದುವೆ ಆದರೂ ನೀವೆಲ್ಲ ಹೇಳಿಕೊಡುತ್ತೆ ಅಂತ ಮಾಡ್ಕೊಂಡು ಹೋಗಿಲ್ಲ. ಕೈ ಕಾಲು ತೊಳ್ಕೊ ಬನ್ನಿ, ಚಾ ತಿಂಡಿ ತಿನ್ಲಕ್. ಗೌರೀಶ, ಓ ಹೇಳಿ ಚಿಕ್ಕ. ನಿನ್ನೆ ಇಷ್ಟು ಹೊತ್ತು ತಿಂಡಿ ರೆಡಿ ಮಾಡಿದಾಳ ಪೂರಿ. ಆ ಮುಚ್ಚಿಟ್ಟದ ಪೂರಿನೂ ತಗೊಂಡು ತಿಂತಿದ್ದಲ್ಲ ನೀನು, ನೆನಪಿತ್ತನಿಗೆ? ನೆನಪಿಲ್ಲ. ಅಲ್ಲ ಆಗ್ಲಿಕ್ಕೆ ಅಂತ ತಿಂಡಿ ಪೋತಂಬ ನೀನು. ಅಲ್ಲ ಈಗಲೂ ಹಾಗೆ ಏನೋ ಸುಧಾರಿಸಿದ್ಯಾ? ಈಗಿಲ್ಲದೆ ತಮಾಷೆ ಮಾಡ್ದ, ನೀನು ಬೇಜಾರು ಮಾಡ್ಕೋಬೇಡ. ಚಿಕ್ಕಿ ಇದು ಹೆಸರು ಎಂತ? ಕಾಳು ಕೂಡ ಬಂದ್ಕಣಂಗೆ ತೋರ್ತಿದ್ದಲ್ಲ. ಇದು ಬಾಳೆಹಣ್ಣೆ ಬನ್ಸ್, ಪೂರಿ ಮಾಡೋಕೆ ಬಾಳೆಹಣ್ಣೆ ಬನ್ಸ್ ಆಯ್ತು ಅಷ್ಟೆ. ಒಳ್ಳೆ ರುಚಿ ಇತ್ತು ಚಿಕ್ಕಿ, ನಮ್ಗೆ ಹೇಳ್ಕೊಡಿ, ಯಾಕಂದ್ರೆ ನಾವು ಹೋಟ್ಲಂಗೆ ಮಾಡ್ತೆ. ಹೌದಪ್ಪ, ಹೋಟ್ಲಂಗೆ ಒಳ್ಳೆ ವ್ಯಾಪಾರ. ಚಿಕ್ಕಿ ಸೀಟಿಗೆ ಒಂದು ಕಡೆ ಬನ್ಸು. ಗೌರೀಶ್ ನೋಟ್ಲಿ ಇಲ್ಲ ಅಲ್ಲ ಮಗ, ಅವನು ಬೇರೆ ಕಡೆ, ಬೇರೆ ಊರಾಗೆ. ಹಂಗಾರೆ ಇಲ್ಲೂ ಬಂದ್ ಸಿಕ್ತಲ್ಲ. ಅವನು ಬನ್ಸ್ ಇಲ್ಲಿ ಮಾಡಿ ಫೇಮಸ್ ಆದಮೇಲೆ ಅದನ್ನು ಎಲ್ಲರೂ ಕಲ್ತ್ಕೊಂಡು ಬೇರೆ ಊರಾಗೆಲ್ಲ ಒಳ್ಳೆ ಫೇಮಸ್ ಆಯ್ತು ಮರ ಅದು. ಅದೇ ಇನ್ನೊಂದು ಕತೆ ಹೇಳಿ. ಸುಮಾರು ವರ್ಷದ ಹಿಂದೆ ಒಂದು ಊರಾಗೆ ಅಜ್ಜಯ್ಯನ ಅಜ್ಜಯ್ಯ ಹೇಳಿದನಂತೆ ಈ ಅಜ್ಜಯ್ಯನ ಅಜ್ಜಿ ಕಥೆಯ ಓದಲಿಲ್ಲ ಬರೆಯಲಿಲ್ಲಂತ ಹಾಗೆ ತಿಳಿಸಿ ಬಿಡು ನಮ್ದ ಮೊಮ್ಮಗನಿಗೆ. ಅವ ಅಜ್ಜನಾದ ಮೇಲೆ ತನ್ನ ಮೊಮ್ಮಗನಿಗೆ